ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿಂದು. ಇವತ್ತು ಮಾರ್ನಿಂಗು ಒಂದು ಹೊರಗಡೆ ವಿಡಿಯೋ ಶೂಟಿಂಗ್ ಇತ್ತು ತ್ರಿವೇಣಿ ವ್ಲಾಗ್ಸ್ ಚಾನಲ್ಗೆ. ಹಾಸನದಲ್ಲಿ ದನಗಳ ಜಾತ್ರೆ ನಡೀತಿದೆ, ಸೊ ಅದನ್ನು ವಿಡಿಯೋ ಮಾಡೋಣ ಅಂತ ಹೋಗಿದ್ದೆ. ಸೊ ವಾಪಸ್ ಬಂದು ಎಡಿಟಿಂಗನ್ನು ಮುಗಿಸಿ ರೆಂಡರ್ ಆಗ್ತಿದೆ. ರೆಂಡರ್ ಆದಮೇಲೆ ಆ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಸಿಸ್ಟಮಲ್ಲೂ ಸಹ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಧ್ಯಾಹ್ನ ಊಟದ ಟೈಮ್ ಆಗಿದೆ. ಸೊ ಸ್ವಲ್ಪ ಅಡುಗೆ ಕುಕ್ಕಿಂಗನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಡಕ್ ರೊಟ್ಟಿ ಇದೆ ಉತ್ತರ ಕರ್ನಾಟಕದ್ದು. ಸೊ ಅದ್ರ ಜೊತೆಗೆ ರೈಸ್ ಇದೆ, ಸಾಂಬಾರಿದೆ, ಸ್ವಲ್ಪ ಆಮೇಲೆ ಪಲ್ಯನ ಮಾಡ್ಕೊತೀನಿ. ನೋಡಿ, ನೆನ್ನೆನೆ ನಾನು ನೀಟಾಗಿ ರಾತ್ರಿನೇ ಈ ಪಂಪ್ಕಿನನ್ನು ಹೆಚ್ಚಿ ಇಟ್ಟಿದ್ದೀನಿ. ಸೊ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಒಂದು ಪಲ್ಯ ಮಾಡ್ಕೊತೀನಿ. ಸ್ವಲ್ಪ ಚಟ್ನಿ ಇದೆ, ಸಾಂಬಾರಿದೆ, ರೈಸ್ ಇದೆ, ಎಲ್ಲ ಆಗುತ್ತೆ ಊಟಕ್ಕೆ. ಇನ್ಸ್ಟಾಗ್ರಾಮಲ್ಲಿ ಒಂದು ವೈರಲ್ ಆಗಿರುವಂತಹ ಎಗ್ ಆಮ್ಲೆಟನ್ನು ನೋಡಿದ್ದೆ. ಸೊ ಅದು ತಾವೆಲ್ಲ ನೋಡಿದ್ದೀರಾ. ಸೊ ಅದನ್ನು ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಪಲ್ಯನ ಆಮೇಲೆ ಮಾಡ್ಕೊತೀನಿ ನಾನು. ಫಸ್ಟು ಅದು ಎಗ್ ಆಮ್ಲೆಟ್ ಯಾವ ರೀತಿ ಬರುತ್ತೆ ಅದನ್ನು ವಿಡಿಯೋ ಮಾಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ ಅಂದ್ಬಿಟ್ಟು. ಸಾಮಾನ್ಯವಾಗಿ ಏನಾದರೂ ತುಂಬ ಜನ ಮಾಡಿ ವೈರಲ್ ಆಗಿದ್ದನ್ನು ನೋಡೋದಕ್ಕೆ ಇಷ್ಟ ಆಗುತ್ತೆ ಅಲ್ವಾ. ಆಲ್ರೆಡಿ ಈ ರೀತಿ ಮೊಟ್ಟೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. 2 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ, 2 ಟ್ರೈ ಮಾಡೋಣ ಅಂದ್ಬಿಟ್ಟು. ಅದನ್ನು ಮಾಡೋದಕ್ಕೆ ಈ ರೀತಿ ಒಂದು ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ, ಪ್ರೆಸ್ಟೀಜ್ದು ನಾನು ತೊಗೊಂಡಿದ್ದೀನದು. ಫಸ್ಟ್ ಈರುಳ್ಳಿ ಕೊತ್ತಂಬರಿನೆಲ್ಲ ನೀಟಾಗಿ ಸಣ್ಣಗೆ ಹೆಚ್ಕೊತೀನಿ. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಕ್ರೇವಿಂಗ್ಸ್ ಅನ್ನೋದು ಅಂತ ಅಂದರೆ, ಈ ವಿಡಿಯೋಗಳಲ್ಲಿ ಪದೇ ಪದೇ ಅದನ್ನೇ ನೋಡ್ತಾ ಇದ್ರೆ ಏನಾಗ್ಬಿಡುತ್ತೆ, ಸೊ ನಾವು ಒಂದ್ಸಲ ಟ್ರೈ ಮಾಡಬೇಕು ಅಂದ್ಬಿಟ್ಟು ಅನ್ಸೋದಕ್ಕೆ ಶುರುವಾಗುತ್ತೆ. ಇದಕ್ಕೆ ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಹೆಚ್ಕೊಬೇಕು, ಹಂಗಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನಂದಿದು ಒಂದು ಗ್ಯಾಸ್ದು ನಾಬ್ ಹೋಗಿದೆ, ಆನ್ ಆ್ಯಂಡ್ ಆಫ್ ಮಾಡ್ತೀವಲ್ಲ, ಅದು ಗ್ಯಾಸ್ ಏಜೆನ್ಸಿ ಇರುತ್ತೆ ನೋಡಿ, ಅಫಿಷಿಯಲ್ ನಾವು ಗ್ಯಾಸ್ ತೊಗೊಂಡಿರ್ತೀವಲ್ಲ ಅವರಲ್ಲೇ ಸಿಗುತ್ತಂತೆ. ಏನು ಗೊತ್ತಾ, ಕುಕ್ಕಿಂಗ್ ಮಾಡುವಾಗ ಪದೇ ಪದೇ ನೀರು ಕೈ ಆಗ್ತಾ ಇರುತ್ತಲ್ಲ, ಪದೇ ಪದೇ ಒರೆಸ್ಕೊಳೋದಂತೂ ನಂದು ನಡೀತಾನೇ ಇರುತ್ತೆ. ನೋಡಿ, ಈರುಳ್ಳಿನ ಈ ರೀತಿ ತುಂಬಾ ಸ್ವಲ್ಪ ಸಣ್ಣದಾಗಿ ಈ ರೀತಿ ಕಾಣ್ತಿರ್ಬೋದು ನಿಮಗೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ, ರಾ ಮೊಟ್ಟೆ, ಹಸಿ ಮೊಟ್ಟೆ, ಇದು ಆಲ್ರೆಡಿ ಬೇಯಿಸಿರ್ತಕ್ಕಂತಹ ಮೊಟ್ಟೆ. ಸಿಪ್ಪೆಯನ್ನು ಸುಲ್ಕೊತೀನಿ. ಸಿಪ್ಪೆನ ನನಗೆ ಒಂದು ಬಟ್ಲಿಗೆ ಹಾಕ್ಕೊಂಬಿಟ್ರೆ ನಮಗೆ ಅದನ್ನು ಡಸ್ಟ್ಬಿನ್ಗೆ ಹಾಕೋದಕ್ಕೆ ಹೆಲ್ಪ್ ಆಗಿಬಿಡುತ್ತೆ. ನಾನು ಅಡುಗೆ ಎಲ್ಲ ಮಾಡೋದೆಲ್ಲ ಸ್ವಲ್ಪ ಫಾಸ್ಟ್ ಅಲ್ವಾ, ಹಾಗಾಗಿ ಒಂದೊಂದ್ಸತಿ ಎಡವಟ್ಟಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ನಮ್ಮ ಮನೇಲಿ ಮುಂಚೆ ಎಲ್ಲ, ನಮ್ಮದು ಜಾಯಿಂಟ್ ಫ್ಯಾಮಿಲಿ ಎಲ್ಲ ನಮ್ಮ ಊರಲ್ಲಿ ಅಪ್ಪಾಜಿ ಮನೇಲಿ, ಅವಾಗ ಮನೆ ಕಟ್ಟೋರಿಗೆಲ್ಲ ತುಂಬ ಜನಕ್ಕೆಲ್ಲ ಅಡುಗೆ ಮಾಡಿ ಅಭ್ಯಾಸ ಇದ್ದಾಗ ಪಟಪಟ ಅಂತ ಮಾಡಿಬಿಡ್ತಿದ್ದೆ. ಮತ್ತು ಅಲ್ಲಿ ಮನೆ ಕಟ್ಟೋದನ್ನು ನೋಡ್ಕೊಳಕ್ಕೂ ಸಹ ಹೋಗ್ತಿದ್ದೆ, ಕ್ಯೂರಿಂಗ್ ಮಾಡ್ತಿದ್ದೆ. ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಜನಕ್ಕೆಲ್ಲ ಮಾಡುವಾಗ ಫಾಸ್ಟಾಗಿ ಮಾಡೋದು ನನಗೆ ಸ್ವಲ್ಪ ಅಭ್ಯಾಸ. ನನಗಿಂತ ಇನ್ನೂ ಫಾಸ್ಟಾಗಿ ಕುಕ್ಕಿಂಗ್ ಮಾಡೋರು ತುಂಬ ಜನ ಇರ್ತಾರೆ ಬಿಡಿ, ಹೆಣ್ಮಕ್ಳು. ಇದು ಚೆನ್ನಾಗಿ ಬಂದಿದೆ, ಇದು ಸ್ವಲ್ಪ ಹೊಡ್ಕೊಂತು ಅಂತಲೇ ಹೇಳ್ಬೋದು. ಇದನ್ನು ತೆಗೆದಿಡ್ತೀನಿ. ಇವತ್ತಿನ ವ್ಲಾಗಲ್ಲಿ ಇದೇ ಸ್ಪೆಷಲು ಸ್ನೇಹಿತರೆ. ನಿಮಗೆ ಕಾಣ್ತಿದೆಯಾ ಅಥವಾ ಇದಕ್ಕೆ ಇಟ್ಕೊಳ್ಳೋಣ. ಸೊ ಆಯಿಲ್ ಹಾಕೋತಿದ್ದೀನಿ. ಆಯಿಲ್ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಿಂಗೆ ಮಾಡಿಬಿಡುವ, ಅದೆಲ್ಲ ಫುಲ್ಲು ಕೋಟಿಂಗು ಕವರ್ ಆಗಲಿಲ್ಲ ಅಂತಂದರೆ ಅದು ಅಂಟ್ಕೊಂಡ್ಬಿಟ್ರೆ ಬರಲ್ಲ ನೀಟಾಗಿ ಅನ್ನೋ ಒಂದು ಫುಲ್ ಭಯ ಅಲ್ಲ, ಸ್ವಲ್ಪ ಭಯ. ಚೆನ್ನಾಗಿ ಬರಪ್ಪ. ಆಲ್ಮೋಸ್ಟ್ ನಾನು ವಿಡಿಯೋಸ್ ಎಲ್ಲ ನೋಡಿದ್ದೀನಲ್ಲ, ಎಲ್ಲರದ್ದು ಚೆನ್ನಾಗಿ ಬಂದಿದೆ. ಸೊ ನಂದು ಚೆನ್ನಾಗಿ ಬರಲಿ. ಎಗ್ ಬೋಂಡ ಅಂತೀರೋ, ಎಗ್ ಆಮ್ಲೆಟ್ ಅಂತೀರೋ, ಚೆನ್ನಾಗಿ ಬರಲಿ. ಒಲೆ ಹಚ್ಚುಂಟಾಯಿತು. ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡಬೇಕು ಅಂತಂದರೆ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಏನು ಅಂತಂದರೆ ಬ್ಯಾಟ್ರಿನ ಪದೇ ಪದೇ ಚಾರ್ಜಿಂಗ್ ಮಾಡ್ಕೋಬೇಕು. ಮತ್ತು ವಿಡಿಯೋ ಎಡಿಟ್ ಮಾಡೋಕ್ಕೆ ತಗೊಂಡಂಥ ಸಂದರ್ಭದಲ್ಲಿ ಮೆಮೊರಿ ಕಾರ್ಡನ್ನು ಶಿಫ್ಟ್ ಮಾಡಿ ಅಲ್ಲಿ ಸಿಸ್ಟಮ್ಗೆ ಹಾಕ್ಕೊಂಡು ಎಡಿಟ್ ಮಾಡಬೇಕು. ಯಾಕಂತಂದರೆ ಇದು GB ವೈಸ್ ಸ್ವಲ್ಪ ಜಾಸ್ತಿ ಕ್ಯಾಪ್ಚರ್ ಆಗೋದ್ರಿಂದ ನಮಗೆ ಮೊಬೈಲಲ್ಲಿ ತೊಗೊಂಡು ಮೊಬೈಲ್ಗೂ ಸಹ ಶಿಫ್ಟ್ ಮಾಡಿಕೊಂಡು ಕ್ಲಿಪ್ಸನ್ನು ಎಡಿಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಮೊಬೈಲಲ್ಲಿ ತುಂಬಾ ಜಾಸ್ತಿ ಮೆಮೊರಿ ಪ್ರಾಬ್ಲಮ್ಮು ಶುರುವಾಗುತ್ತೆ. ಸೊ ಹಾಗಾಗಿ ಸಿಸ್ಟಮಲ್ಲೇ ಮಾಡಬೇಕು. ಸ್ವಲ್ಪ ಶ್ರಮ ಜಾಸ್ತಿನೇ ವಹಿಸಬೇಕು. ಈಗ ನಾವು ಕ್ಯಾಮ್ರಾ ಇಟ್ಟು ಒಂದು ವ್ಲಾಗ್ ಶೂಟಿಂಗ್ ಮಾಡ್ತೀವಿ ಅಂತ ಅಂದರೆ, ನಾನು ಭಾಳಷ್ಟು ಒಂದು 5-6 ವರ್ಷಗಳ ಹಿಂದೆ ವ್ಲಾಗೆಲ್ಲ ಮಾಡುವಾಗ ಕ್ಯಾಮ್ರಾನ ಭಾಳಷ್ಟು ಯೂಸ್ ಮಾಡ್ತಿದ್ದೆ. ತದನಂತರದ ವರ್ಷಗಳಲ್ಲಿ ಕಮ್ಮಿ ಆಯಿತು. ಸೊ ಇವಾಗ ಮತ್ತೆ ನಾನು ಇರುವಂಥ ಗ್ಯಾಜೆಟ್ಗಳನ್ನು ಸುಮ್ಮನೆ ಎಂತಕ್ಕೆ ವೇಸ್ಟ್ ಮಾಡೋದು, ಬಳಸ್ಕೊಳ್ಳೋಣ ಅಂದ್ಬಿಟ್ಟು ಬಳಸ್ಕೊತಾ ಇದ್ದೀನಿ.
ಅಷ್ಟರೊಳಗೆ ಇದೊಂದು ಮೊಟ್ಟೆನ ಅದು ಕಾಯೋ ಅಷ್ಟರಲ್ಲಿ ಇದನ್ನು ಒಡೆದಿಟ್ಕೊತಾ ಇದ್ದೀನಿ ಮೊಟ್ಟೆನ. ಲೆನ್ಸ್ಗೆಲ್ಲ ಏನು ಆರುತ್ತೋ ಏನೋ ಗೊತ್ತಿಲ್ಲ. ಸೊ ಇದನ್ನು ಬೀಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕಾಯ್ತಲ್ಲ, ಸ್ವಲ್ಪ ಕೂಲ್ ಆಗಲಿ, ಇಲ್ಲ ಅಂತಂದರೆ ಅದು ಸಿಡ್ದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಎಗ್ಗನ್ನು ಈ ರೀತಿ ಬೀಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೇ ಉಪ್ಪು ಖಾರ ಹಾಕ್ಕೊತೀನಿ. ಯಾಕಂತ ಅಂದರೆ ಮೇಲ್ಗಡೆ ಉದುರಿಸೋಕಿದ್ರೆ ಅಷ್ಟು ನೀಟಾಗಿ ಎಲ್ಲ ಕಡೆನೂ ಕೋಟಿಂಗ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಮೊದಲೇ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಆಮೇಲೂ ಸ್ವಲ್ಪ ಹಾಕ್ಕೊತೀನಿ ಬೇಕು ಅಂತ ಅಂದರೆ ಖಾರ. ನೋಡಿ ಈ ರೀತಿ ಒಂದು 2 ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ಹಿಂಗೆ ಕಾಣ್ತಿದೆ ಅನಿಸುತ್ತೆ. ಈಗ ನೀಟಾಗಿ ಮಿಕ್ಸಪ್ ಆಯಿತು, ಇಟ್ಬಿಡೋಣ. ಈ ಎಗ್ ಅಲ್ವಾ, ಈ ಎಗ್ ಚೆನ್ನಾಗಿರೋದು ಹಾಕೋತಾ ಇದ್ದೀನಿ. ಭಯ ಆಯಿತು ಸ್ವಲ್ಪ ನನಗೆ. ಅದು ಹಾಕ್ಬಿಡೋಣ ಇವಾಗ ಇದನ್ನು. ಒಂದು ಎಗ್ ಹಾಕಿದ್ದೀನಿ. ಅದೇನು ಮುಚ್ಕೊಳಕ್ಕೆ ಬರ್ನೇ ಇಲ್ಲ, ಬರುತ್ತೆ ಅನಿಸುತ್ತೆ. ಕಾಣ್ತಿದೆ ಅಲ್ಲ ಈ ರೀತಿ. ಸೊ ಊರಿನ ಸ್ವಲ್ಪ ಕೊಡ್ತೀನಿ. ಈಗ ನಾನು ಸ್ವಲ್ಪ ಈರುಳ್ಳಿ ಇಷ್ಟೊಂದೇನು ಖರ್ಚಾಗಲ್ಲ, ಹಾಕೊಂಡ್ಬಿಡ್ತೀನಿ ಇದಕ್ಕೆ. ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ ಈರುಳ್ಳಿನ. ಓಕೆ, ಇನ್ನು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊತೀನಿ. ಇನ್ನೊಂದು ಸ್ವಲ್ಪ ಉಪ್ಪನ್ನ ಮೇಲೆ ಉದುರಿಸ್ಕೊಳ್ಳೋಣ. ವಿಡಿಯೋದಲ್ಲೆಲ್ಲ ಉದುರಿಸ್ತಾರಲ್ಲ ನೋಡಿದ್ದೀನಿ, ಹಂಗಾಗಿ ನಾನು ಉದುರಿಸ್ತಿದ್ದೀನಿ ಅಂದ್ಕೊಳ್ಳಿ. ಚೆನ್ನಾಗಿ ಬರಲಿ ಎತ್ತೋದಕ್ಕೆ. ಈ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಉಂಟು ಖಾರದ ಪುಡಿ ಇದು ಎಲ್ಲ. ಅದು ಬೈಂಡಿಗೆ ಇನ್ನೂ ಒಂಚೂರು ಎಗ್ಗು ಒಡೆದಾಕಿದರೆ ಚೆನ್ನಾಗಿ ಬರೋದ ಅಂತ ಮುಕ್ಕಾಲಷ್ಟು ಕವರ್ ಆಗಿದೆ ಸ್ನೇಹಿತರೆ. ಎಗ್ ಬೇಯಿಸಿದ್ದಕ್ಕೆ ಒಂದು ಎಗ್ಗನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ. ನಾನು ಚಾಕುಲ್ ನೋಡ್ತೀನಿ ಅದು ಟರ್ನ್ ಮಾಡೋದಕ್ಕೆ ಬರುತ್ತಾ ಹೆಂಗೆ ಅಂತ. ಎಸ್, ಬರುತ್ತೆ, ಬೇಯ್ತಾ ಇದೆ. ತುಂಬ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಈ ರೀತಿ ಉಂಟು. ಸ್ಪೂನಲ್ಲೇ ಒಂದು 2 ಸ್ಪೂನನ್ನು ತೊಗೊಂಡು ಟರ್ನ್ ಅಪ್ ಮಾಡಿದ್ರೆ ಆಗ್ಬಿಡುತ್ತಾ ಅಂತ. ಟರ್ನ್ ಅಪ್ ನೀಟಾಗಿ ಮಾಡೋದೇ ಇರೋದು ನೋಡ್ಕೊಂಡಂಗೆ. ಎಸ್ 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 ಟರ್ನ್ ಅಪ್ ಮಾಡೋಕ್ಕೆ ಬರ್ತಾ ಇಲ್ಲ ಸ್ನೇಹಿತರೆ. ಒಂದೇ ಸ್ಪೂನಲ್ಲಿ ಟ್ರೈ ಮಾಡುವ ಇರಿ. ಆಯಿತು, ಸಕ್ಸಸ್ಫುಲಿ ಡನ್. ಇನ್ನೊಂದು ಸ್ವಲ್ಪ ಬೇಯಿಸಿದ್ರೆ ಆಗೋಯ್ತು. ಫೈನಲಿ ನನಗೂ ಎಗ್ ಬೋಂಡ ಮಾಡೋದಕ್ಕೆ ಬಂತು. ಅವಾಗವಾಗ ಮಾಡ್ಕೊಂಡು ತಿನ್ಬೋದು. ಇನ್ನೊಂದು ಈ ರೀತಿ ಇದೆ, ಇದನ್ನು ಸಂಜೆ ಬೇಕಾದ್ರೆ ಮಾಡ್ಕೊಳ್ಲಿಕ್ಕೆ ಬರುತ್ತೆ. ಬೇಳಿ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿದಾಗುತ್ತೆ. ಬೇಯ್ತಿದೆಯಾ? ಜಾಸ್ತಿ ಸೀದೋಗ್ಬಿಟ್ರೆ ಕಷ್ಟ. ಉರಿ ಕಮ್ಮಿ ಮಾಡಿದ್ದೀನಿ. ಇನ್ನು ಬೇಯಬೇಕು. ಬೇಯಲಿ ಸ್ವಲ್ಪ. ಒಂದು ಸೈಡ್ ಅಂತೂ ಚೆನ್ನಾಗಿ ಕುಕ್ ಆಗಿದೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೋಡಿ, ಸೀಲಬಾರ್ದು, ನೀಟಾಗಿ ಬೇಯಬೇಕು. ಹಂಗಾದ್ರೆ ಚೆನ್ನಾಗಿರುತ್ತೆ ಅದು ಆಮ್ಲೆಟ್. ಈಗ ಆಲ್ಮೋಸ್ಟ್ ಕುಕ್ ಆಗಿದೆ ಅನಿಸುತ್ತೆ. ಜಾಸ್ತಿ ಬೆಂದ್ಬಿಟ್ರೆ ಸೀದೋಗ್ಬಿಡುತ್ತೆ ಅನಿಸುತ್ತೆ. ಸ್ವಲ್ಪ ಬರ್ನ್ ಆಯಿತು ನೋಡಿ, ಸ್ವಲ್ಪ ಬರ್ನ್ ಆಯಿತು. ಸೊ ಇವಾಗ ನಾನು ಆಫ್ ಮಾಡ್ಕೊಂಬಿಡ್ತೀನಿ. ತೀರ 2 ಸೈಡು ಸೀದ್ಬಿಟ್ರೆ ಕಷ್ಟ. ಈ ರೀತಿ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಸರ್ವ್ ಮಾಡಿಕೊಂಡು ಸ್ವಲ್ಪ ಆರಿದ ಮೇಲೆ ಕಟ್ ಮಾಡಿ ತೋರಿಸ್ತೀನಿ. ಅದು ಒಳಗಡೆ ಯಾವ ರೀತಿ ಈ ವಿಡಿಯೋದಲ್ಲೆಲ್ಲ ನೋಡ್ತೀವಲ್ಲ ಅದೇ ರೀತಿ ಬಂದಿದೆಯಾ ಹೆಂಗೆ ಅಂತ ಗೊತ್ತಾಗುತ್ತೆ. ಬಟ್ಲುಗೆ ಇದೇ ರೀತಿ ಹಾಕ್ಕೊಂಡಿದ್ದೀನಿ. ಸೊ ಕ್ಲಾರಿಟಿಯಾಗಿ ಕಾಣ್ತಿದೆ ಅಲ್ವಾ ನಿಮಗೆ? ಈ ರೀತಿ ಬಂದಿದೆ ಎಗ್ ಬೋಂಡ. ಸೊ ತಿಂದ್ಬಿಟ್ಟು ಹೇಳ್ತೀನಿ ನಾನು. ಸ್ವಲ್ಪ ಆರಿದ ಮೇಲೆ ಕಟ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇವಾಗ ಆರಿದೆ ಎಗ್ ಬೋಂಡ. ಸೊ ಇವಾಗ ಕಟ್ ಮಾಡೋಣ ಬನ್ನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಕಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಬಂದಿದೆ. ಸೊ ಈ ರೀತಿ ಬಂದಿದೆ ಸ್ನೇಹಿತರೆ, ನಿಮಗೆ ಕಾಣ್ತಿರ್ಬೋದು.
ಈ ರೀತಿ ಎಲ್ಲ ಹೊರಗಡೆ ಎಲ್ಲ ಎಗ್ಗು ಕೋಟಿಂಗ್ ಆಗುತ್ತೆ. ಈಸಿ ಇದೆ ಇದರ ರೆಸಿಪಿ, ಮಾಡ್ಕೊಬೋದು. ಮತ್ತು ತುಂಬ ಜನ ಗೆಸ್ಟ್ಗಳು ಆ ಥರ ಬಂದಂಥ ಟೈಮಲ್ಲೂ ಸಹ ಏನಾದರೂ ಸಂಜೆ ಈವ್ನಿಂಗ್ ಟೈಮಲ್ಲಿ ಕಾಫಿ ಟೀ ಈ ರೀತಿ ಸ್ನ್ಯಾಕ್ಸ್ ಒಟ್ಟಿಗೂ ಸಹ ಇದನ್ನು ಆರಾಮ್ಸೆ ಟ್ರೈ ಮಾಡ್ಬೋದು. ಸೊ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಓಕೆ, ಇವಾಗ ಈ ರೀತಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಈ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡುವಾಗೆಲ್ಲ ಮಾಡಬೇಕು ತಿನ್ನಬೇಕು ಅಂತ ಅನಿಸೋದು. ಸೊ ನೋಡೋಣ ಹೇಗಿರುತ್ತೆ. ಆಮ್ಲೆಟ್ ಥರ ವಿತ್ ಬಾಯ್ಲ್ಡ್ ಎಗ್ಗು ಆಮ್ಲೆಟು ಒಟ್ಟಿಗೆ ಟೇಸ್ಟ್ ಹೇಗೆ ಅನಿಸುತ್ತೆ ಅಂತ. ಬಾಯ್ಲ್ಡ್ ಎಗ್ಗು ಮತ್ತು ಆಮ್ಲೆಟ್ದು ಒಟ್ಟಿಗೆ ಮಿಕ್ಸ್ ಆಗಿ ಬರುತ್ತೆ ಟೇಸ್ಟು. ಚೆನ್ನಾಗಿದೆ. ಉಪ್ಪು ಕರೆಕ್ಟಾಗಿದೆ, ಯಾಕಂದರೆ ನಾನು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹಾಕಿದ್ರಿಂದ ನೀವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವೇನಾದ್ರು ಎಗ್ಗಿಗೆ ಏನಾದರೂ ಮಿಕ್ಸಪ್ ಮಾಡ್ಕೊಳ್ಳುವಾಗಲೇ ಉಪ್ಪು ಖಾರ ಹಾಕ್ಕೊಂಡಿಲ್ಲ ಅಂತಂದರೆ ಫೈನಲ್ಗೆ ಹಾಕೊಳ್ಳುವಾಗಲೇ ಒಟ್ಟಿಗೆ ನೀಟಾಗಿ ಆ ಥರನೂ ಹಾಕ್ಕೊಂಡು ಮಾಡ್ಕೊಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಇದು ಕೂಡ ಚೆನ್ನಾಗಿದೆ, ಬಿಸಿ ಬಿಸಿ. ಇದೊಂಥರ ಎಗ್ ಪಪ್ಸ್ ತಿಂತೀವಲ್ಲ, ಸ್ವಲ್ಪ ಸಿಮಿಲರ್ ಆ ಥರ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹೊರಗಡೆ ಏನಾದರೂ ಹೋಗಿ ನಮಗೆ ಸ್ನ್ಯಾಕ್ಸನ್ನು ತಿನ್ನಬೇಕು ಅಂತ ಅನ್ನಿಸ್ದಂಥ ಟೈಮಲ್ಲಿ ಆರಾಮ್ಸೆ ನಾವು ಮನೇಲೇ ಈ ರೀತಿ ಒಂದು ಸ್ನ್ಯಾಕ್ ಐಟಮನ್ನು ಎಗ್ಗಲ್ಲಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿದೆ. ಇದನ್ನು ಯಾರು ಕಂಡುಹಿಡಿದ್ರೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮಾಡಿದ್ದು ನೋಡಿ 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 ಎಲ್ಲರೂ ಮಾಡೋದಕ್ಕೆ ಶುರು ಮಾಡಿದ್ರು. ಫೈನಲಿ ಟ್ರೈ ಮಾಡಿದ್ದೀನಿ. ಇನ್ಮೇಲೆ ಖಂಡಿತ ಹೇಳ್ತೀನಿ ಸ್ನೇಹಿತರೆ, ಆವಾಗವಾಗಂತೂ ಟ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಪಾರ್ಟಿಗಳು ಮಾಡಿದಂಥ ಸಂದರ್ಭದಲ್ಲಿಯೂ ಸಹ ಇದನ್ನು ಯೂಸ್ ಮಾಡ್ಕೊಬೋದು. ಫಂಕ್ಷನ್ಗಳಲ್ಲಿ ಅಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಮಾಡ್ಕೊಂಡಿಲ್ಲ, ನೀವು ಒಂದ್ಸಲ ಟ್ರೈ ಮಾಡಿಲ್ಲ ಅಂತ ಅಂದರೆ ಖಂಡಿತವಾಗಿ ಮಾಡಿ ನೋಡಿ, ಚೆನ್ನಾಗಿದೆ. ನನಗೆ ಅನಿಸಿದ ಅನುಭವವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಇದೇ ರೀತಿ ಡೈಲಿ ವ್ಲಾಗ್ಸ್ಗಳನ್ನು ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಕುಕ್ಕಿಂಗಲ್ಲಿ ಏನಾದರೂ ಸಮಥಿಂಗ್ ಟ್ರೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.